ನಮಸ್ಕಾರ ಸ್ನೇಹಿತರೆ. ದಾದಾಗಿರಿ ಮಾಡೋದಿಕ್ಕೆ ದಿಲ್ಲಿಯ ಚುನಾವಣಾ ಆಯೋಗದ ಮುಖ್ಯ ಕಚೇರಿಗೆ ನುಗ್ಗಿದ್ದ ಮಮತಾ ಬ್ಯಾನರ್ಜಿಯ ಚೇಲಾಗಳನ್ನ ಲಿಟರಲಿ ಒತ್ತು ಓಡಿಸಿರೋದು ಚುನಾವಣಾ ಆಯೋಗ. ಇದುವರೆಗೂ ಮಮತಾ ಬ್ಯಾನರ್ಜಿಗೆ ಹಿಡಿದಿದ್ದ ನಾನು ಈ ದೇಶದ ಎರಡನೇ ಅತಿ ದೊಡ್ಡ ಪ್ರತಿಪಕ್ಷ ಅನ್ನುವ ಭೂತವನ್ನ ಅಕ್ಷರಶಃ ಬೆಳೆಸಿ ಕಳಿಸಿದೆ ಚುನಾವಣಾ ಆಯೋಗ. ಗೆಟ್ ಲಾಸ್ಟ್ ಗೆಟ್ ಔಟ್ ಅಂತ ಮಮತಾ ಬ್ಯಾನರ್ಜಿಯ ಸಂಸದರನ್ನ ಕಾಲರಿಡಿದು ಹೊರದಬ್ಬಿರುವುದು ಚುನಾವಣಾ ಆಯೋಗ. ಇದು ಕೇವಲ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯ ಸಂಸದರನ್ನ ಜ್ಞಾನೇಶ್ ಕುಮಾರ್ ತಮ್ಮ ಕಚೇರಿಯಿಂದ ಹೊರಗಾಕಿರೋದಲ್ಲ, ಇಂಡೈರೆಕ್ಟ್ ಆಗಿ ಮಮತಾ ಬ್ಯಾನರ್ಜಿಯನ್ನೇ ಕುತ್ತಿಗೆ ಹಿಡಿದು ಹೊರದಬ್ಬಿದಂತೆ ಭಯಂಕರ ಹೀನಾಮಾನ ಅವಮಾನದ ಪರಿಸ್ಥಿತಿ ಟಿಎಂಸಿಗೆ. ಚುನಾವಣಾ ಆಯೋಗದ ಮೇಲೆ ದಾದಾಗಿರಿ ಮಾಡಿ ಒತ್ತಡ ಹಾಕುವ ತಂತ್ರದ ಮುಂದುವರೆದ ಭಾಗವಾಗಿ ವೆಸ್ಟ್ ಬೆಂಗಾಲ್ನಿಂದ ಈ ಸಂಸದರು ದಿಲ್ಲಿಯ ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ ಅವರ ಕಚೇರಿಗೆ ಬಂದಿದ್ರು. ಒಂದು ಪಕ್ಷದ ವಿರುದ್ಧ ಈ ರೀತಿ ಖಡಕ್ ಆಕ್ಷನ್ ಅನ್ನ ಚುನಾವಣಾ ಆಯೋಗ ತನ್ನ ಇತಿಹಾಸದಲ್ಲೇ ಮಾಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಟಿಎಂಸಿಯ ನಾಯಕರು ಏನ್ ಅನ್ಕೊಂಡಿದ್ರು, ಪಶ್ಚಿಮ ಬಂಗಾಳದಲ್ಲಿ ನಾವು ಯಾವ ರೀತಿ ಗುಡ್ಡಾಗರ್ದಿ ಮಾಡಿ ಜನರನ್ನ ಎದುರಿಸಿ ಬೆದರಿಸಿ 15 ವರ್ಷಗಳಿಂದ ಅಧಿಕಾರದಲ್ಲಿದ್ದೇವೋ ಅದೇ ರೀತಿ ದಿಲ್ಲಿನಲ್ಲೂ ಮಾಡಬಹುದು. ಆ ಮೆಂಟಾಲಿಟಿ ಇಟ್ಕೊಂಡೆ ಚುನಾವಣಾ ಆಯುಕ್ತರ ಮುಖ್ಯ ಕಚೇರಿಗೆ ನುಗ್ಗಿದ್ದು ನೋಡಿ. ಇವರನ್ನ ಒದ್ದು ಹೊರಗಾಕಿದ ನಂತರ ಚುನಾವಣಾ ಆಯೋಗ ತನ್ನ ಎಕ್ಸ್ ಖಾತೆನಲ್ಲಿ ಒಂದು ಟ್ವೀಟ್ ಸಹ ಮಾಡುತ್ತೆ. ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಮಮತಾ ಬ್ಯಾನರ್ಜಿಗೆ ಗಾಯದ ಮೇಲೆ ಉಪ್ಪು ಹಾಕಿದಂತ ಕೆಲಸ ಅದು. ಚುನಾವಣಾ ಆಯೋಗ ಕೇವಲ 30 ನಿಮಿಷದ ಒಳಗೆ ಕಾರ್ಯಾಚರಣೆ ಮಾಡಬೇಕು ಅಂತ ಡೆಡ್ ಲೈನ್ ಸಹ ಜಾರಿ ಮಾಡಿದೆ. ಪಶ್ಚಿಮ ಬಂಗಾಳದಲ್ಲಿ ತಡೆರಹಿತ ಚುನಾವಣೆ ನಡೆಯುವುದನ್ನ ಯಾರಿಂದಲೂ ತಪ್ಪಿಸೋದಿಕ್ಕೆ ಆಗೋದಿಲ್ಲ. ಒಟ್ಟು 4 ಜನ ಟಿಎಂಸಿ ನಾಯಕರು ಚುನಾವಣಾ ಆಯುಕ್ತರ ಮುಖ್ಯ ಕಚೇರಿಗೆ ಬಂದಿದ್ರು. ಸಂಸದರಾದ ಡೆರಿಕ್ ಒಬಿರಾಯ್, ಪ್ರಿಯಾಂಕಾ ಗೋಸ್ವಾಮಿ, ಸಾಗರಿಕಾ ಘೋಷ್ ಮತ್ತು ಸಾಕೇತ್ ಗೋಸ್ಲೆ ಇಂಥವರನ್ನ ಚುನಾವಣಾ ಆಯೋಗದ ಮೇಲೆ ರೌಡಿಸಂ ಮಾಡೋದಿಕ್ಕೆ ಕಳಿಸಿದ್ರು ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಈ ಬಾರಿ ಎಲೆಕ್ಷನ್ ಅಲ್ಲಿ ಇಷ್ಟೊಂದು ಫ್ರಸ್ಟ್ರೇಟ್ ಆಗಿರೋದು ಯಾಕೆ ಗೊತ್ತಾ? 2021ರ ಎಲೆಕ್ಷನ್ ನಲ್ಲಿ ಟಿಎಂಸಿಗೂ ಮತ್ತು ಬಿಜೆಪಿಗೂ ಇದ್ದ ಒಟ್ಟು ಮತಗಳ ಅಂತರ 60,90,761. ಅದೇ 2024ರ ಲೋಕಸಭಾ ಚುನಾವಣೆಗೆ ಬನ್ನಿ, ಈ ಅಂತರ 18ರಿಂದ 20 ಲಕ್ಷ ಕಡಿಮೆ ಆಗುತ್ತೆ. 42,44,052 ವೋಟ್ಗಳು. ಇದು ಒಂದ್ ಕಡೆ ಆಯ್ತು. ಇನ್ನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ನಲ್ಲಿ ಎಷ್ಟು ಡಿಲೀಟ್ ಆಗಿದಾವೆ ಗೊತ್ತಾ? 91 ಲಕ್ಷ. ಇದರಲ್ಲಿ 85ರಿಂದ 90% ವರೆಗೂ ಮಮತಾ ಬ್ಯಾನರ್ಜಿಯ ಮತದಾರರೇ ಇದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೂ ಮತ್ತು ಟಿಎಂಸಿಗೂ ಇದ್ದ ವೋಟ್ಗಳ ಅಂತರದ ಡಬಲ್ ಇದು. ಪಶ್ಚಿಮ ಬಂಗಾಳದಲ್ಲಿ ಡಿಲೀಟ್ ಆಗಿರ್ತಕ್ಕಂತಹ ಅಕ್ರಮ ಮತದಾರರ ವೋಟ್ಗಳು. ಇವೆಲ್ಲ ಯಾರ ವೋಟ್ಗಳು? ಟಿಎಂಸಿಗೆ ಬೀಳ್ತಾ ಇದ್ದ ವೋಟ್ಗಳು. ಸತ್ತವರೆಲ್ಲ ಎಲೆಕ್ಷನ್ ದಿವಸ ಬದುಕಿ ಬಂದು ವೋಟ್ ಹಾಕಿ ಹೋಗ್ಬಿಡ್ತಾ ಇದ್ರು. ಇವರಿಗೆ ಶಕ್ತಿ ಇದ್ರೆ ತಾವು 15 ವರ್ಷ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ವಿ ಅನ್ನುವ ರಿಪೋರ್ಟ್ ಕಾರ್ಡ್ ಕೊಟ್ಟು ಎಲೆಕ್ಷನ್ ಫೇಸ್ ಮಾಡ್ಬೋದಾಗಿತ್ತು. ಆದ್ರೆ ಇವ್ರು ಮಾಡ್ತಾ ಇರೋದೇನು? ಚುನಾವಣಾ ಆಯೋಗದ ಮೇಲೆ ಹೋರಾಟ, ಸುಪ್ರೀಂ ಕೋರ್ಟ್ ಮೇಲೆ ಹೋರಾಟ. ಯಾಕಂದ್ರೆ ಇವ್ರು 3 ಬಾರಿ ಗೆದ್ದಿರೋದು ಅಕ್ರಮ ವಲಸಿಗರ ಮತಗಳಿಂದಾಗಿ, ಅಕ್ರಮವಾಗಿ ಭಾರತದೊಳಗೆ ಬಂದಿದ್ದಂತಹ ಬಾಂಗ್ಲಾದೇಶಿಗರು ಕೊಟ್ಟಂತಹ ಮತಗಳಿಂದಾಗಿ. ಅವರೆಲ್ಲರಿಗೂ ಈಗ SIR ನಿಂದ ಗೇಟ್ ಪಾಸ್ ಸಿಕ್ಕಿರೋದು. 15 ವರ್ಷ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಹಂಗಾಗಿ ಚುನಾವಣಾ ಆಯೋಗದ ಮೇಲೆ ಒತ್ತಡ ಇರೋದಕ್ಕೆ 9 ಮಮತಾ ಬ್ಯಾನರ್ಜಿ ಅವರ ಪತ್ರಗಳನ್ನು ಒತ್ಕೊಂಡು ದಿಲ್ಲಿಗೆ ಹೋಗಿದ್ರು ಈ 4 ಜನ ಸಂಸದರು. ಮುಖಕ್ಕೆ ಮಹಾಮಂಗಳಾರತಿ ಮಾಡಿಸಿಕೊಂಡು ವಾಪಸ್ ಬಂದಿದ್ದಾರೆ. ಕೇವಲ 7 ನಿಮಿಷ ಅವ್ರ ಮಾತು ಕೇಳಿರೋದು ಜ್ಞಾನೇಶ್ ಕುಮಾರ್. ಇವರಿಗೆ ಹಿಡಿದಿದ್ದ ಭೂತವನ್ನ ಬಿಡಿಸಿ ಹೊರಗೆ ದಬ್ಬಿರೋದು. ಬೆಳಗ್ಗೆ 10:02 ಶುರುವಾದ ಮೀಟಿಂಗ್ 10:09 ಕ್ಲೋಸ್. ಇವರೇ ಹೇಳ್ತಾರೆ, ನಾವು ಭಾರತದ ಎರಡನೇ ಅತಿ ದೊಡ್ಡ ವಿಪಕ್ಷ. ಹಂಗಾದ ಮಾತ್ರಕ್ಕೆ ಗುಂಡಾಗರ್ದಿ ಮಾಡಿದ್ರು ಸುಮ್ಮನೆ ಇರ್ತಾರ? ಫ್ರೀ ಅಂಡ್ ಫೈರ್ ಎಲೆಕ್ಷನ್ ಮಾಡ್ತಾ ಇಲ್ಲ ಚುನಾವಣಾ ಆಯೋಗ. SIR ನಲ್ಲಿ ಅಕ್ರಮ ನಡೆದಿದೆ ಅಂತ ಟಿಎಂಸಿ ಅವರು ಆರೋಪ ಮಾಡಿದ್ರು ಜ್ಞಾನೇಶ್ ಕುಮಾರ್ ಎದುರು. ಅದು ಏರು ಧ್ವನಿನಲ್ಲಿ ಮಾತಾಡೋದಕ್ಕೆ ಯಾವಾಗ ಶುರು ಮಾಡ್ತಾರೋ ಅದೆಲ್ಲಿತ್ತೋ ಏನೋ ಕೋಪ ಜ್ಞಾನೇಶ್ ಕುಮಾರ್ಗೆ. ಗೆಟ್ ಔಟ್ ಗೆಟ್ ಲಾಸ್ಟ್ ಕಾಲರಿಡಿದು ಹೊರದಬ್ಬಿದ್ದಾರೆ ಈ 4 ಜನ ನಾಯಕರನ್ನ. ಅಂದ್ರೆ ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗದ ಆಫೀಸ್ ಒಳಗೆ ನುಗ್ಗಿದ್ದಲ್ದೆ ಇವರ ಪಾರ್ಟಿ ಆಫೀಸ್ ರೀತಿ ಏರು ಧ್ವನಿನಲ್ಲಿ ಮಾತಾಡಿ ಗುಂಡಾಗರ್ದಿಗಿಳಿದ್ರೆ ಯಾರ್ ತಾನೇ ಸುಮ್ನೆ ಇರ್ತಾರೆ? ಇವ್ರು ಹೋದವರು ಅಪೀಲ್ ಕೊಟ್ಟು ಮನವಿ ಸಲ್ಲಿಸಿ ಬರ್ಬೇಕು ತಾನೆ. ನಾನು ನಿಮ್ಮ ಮಾತನ್ನ ಕೇಳೋದಿಕ್ಕೆ ಬಂದಿಲ್ಲ, ನಮ್ಮ ಮಾತನ್ನ ನಿಮ್ಗೆ ಹೇಳೋದಿಕ್ಕೆ ಬಂದಿರೋದು ಅಂತ ಏರು ಧ್ವನಿನಲ್ಲಿ ಟಿಎಂಸಿ ನಾಯಕರು ಮುಖ್ಯ ಚುನಾವಣಾ ಆಯುಕ್ತರಿಗೆ ಅವಾಜ್ ಆಗ್ತಾರೆ. ಜ್ಞಾನೇಶ್ ಕುಮಾರ್ ಅವರು ಪ್ರಾರಂಭದಲ್ಲಿ ಶಾಂತಿಯುತವಾಗಿ ಬನ್ನಿ, ಕೂತ್ಕೊಳ್ಳಿ, ಆರಾಮಾಗಿ ಮಾತಾಡಿ, ಏರು ಧ್ವನಿ ಬೇಡ, ನಮ್ದು ಸ್ವಾಯತ್ತ ಸಂಸ್ಥೆ,
ಸಾಂವಿಧಾನಿಕ ಸಂಸ್ಥೆ ಗೌರವ ಕೊಟ್ಟು ಮಾತಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇಷ್ಟ ಹೇಳಿದ್ಮೇಲೂ ಟಿಎಂಸಿ ನಾಯಕರು ಮಾತು ಕೇಳದೇ ಇದ್ದಾಗ ಗೆಟ್ ಔಟ್ ಗೆಟ್ ಲಾಸ್ಟ್, ಜಾಗ ಖಾಲಿ ಮಾಡಿ ಅಂದಿರೋದು ಜ್ಞಾನೇಶ್ ಕುಮಾರ್. ಅಷ್ಟಿಲ್ಲದೆ ಸುಪ್ರೀಂ ಕೋರ್ಟ್ ಹೇಳುತ್ತಾ ಬಂಗಾಳದಲ್ಲಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಬೀದಿಯ ಪೊಲೀಸರಿಂದ ಆಗೋದಿಲ್ಲ, ಕೇಂದ್ರ ಚುನಾವಣಾ ಆಯೋಗ ಮತ್ತು ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸ್ ಇಂದ ಮಾತ್ರ ಸಾಧ್ಯ. ಇದಕ್ಕಿಂತ ಅವಮಾನ ಮತ್ತೊಂದಿದೆಯಾ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ? ಈ 4 ಜನ ಟಿಎಂಸಿ ನಾಯಕರನ್ನ ಕಚೇರಿಯಿಂದ ಹೊರದಬ್ಬಿದ ನಂತರ ಚುನಾವಣಾ ಆಯೋಗ ತನ್ನ ಎಕ್ಸ್ ಖಾತೆನಲ್ಲಿ ಒಂದು ಪೋಸ್ಟ್ ಮಾಡುತ್ತೆ. ಪಶ್ಚಿಮ ಬಂಗಾಳದಲ್ಲಿ ತಡೆರಹಿತ, ಹಿಂಸಾರಹಿತ, ಗೂಂಡಾಗರ್ದಿ ರಹಿತ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಮಾಡಿಯೇ ಸಿದ್ಧ, ಅದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತ ತನ್ನ ಎಕ್ಸ್ ಖಾತೆನಲ್ಲಿ ಚುನಾವಣಾ ಆಯೋಗ ಬರೆಯುತ್ತೆ. ಇದು ಮಮತಾ ಬ್ಯಾನರ್ಜಿ ಗಾಯದ ಮೇಲೆ ಉಪ್ಪು ಸುರಿದಂತಹ ಕೆಲಸ. ಯಾಕಂದ್ರೆ ಟಿಎಂಸಿ ನಾಯಕರಾಗ್ಲಿ ಕಾರ್ಯಕರ್ತರಾಗ್ಲಿ ಭಾರತದ ಈ ನೆಲದ ಯಾವುದೇ ಕಾಯ್ದೆ ಕಾನೂನುಗಳಿಗೆ ಬೆಲೆನೆ ಕೊಡೋದಿಲ್ಲ. ತಮ್ಮದೇ ಸಪರೇಟ್ ದೇಶ ಏನು ಅನ್ನುವ ರೀತಿ ವರ್ತನೆ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಜ್ಞಾನೇಶ್ ಕುಮಾರ್ ವಿರುದ್ಧ ಆಡದ ಆಟಗಳೇ ಇಲ್ಲ. ಇವರನ್ನ ಮಹಾಭಿಯೋಗದ ಮೂಲಕ ಕಿತ್ತಾಕಬೇಕು ಅಂತ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಸ್ತಾವನೆ ತರಲಾಗುತ್ತೆ. ಆದ್ರೆ ಅವೆರಡೂ ಫೇಲ್ ಆಗೋಗುತ್ತೆ. ಸುಪ್ರೀಂ ಕೋರ್ಟ್ ಸಹ ತಾನೇನು ಕಮ್ಮಿ ಇಲ್ಲ ಅನ್ನುವಂತೆ ಮಮತಾ ಕೈಯಲ್ಲಿದ್ದ ಅಧಿಕಾರವನ್ನು ಕಿತ್ಕೊಂಡು ನಿಮ್ಮ ಪೊಲೀಸರಿಂದ ಏನೂ ಆಗೋದಿಲ್ಲ, ಎಲ್ಲವನ್ನ ಸಿಆರ್ಪಿಎಫ್ ನೋಡಿಕೊಳ್ಳಿ, ಚುನಾವಣಾ ಆಯೋಗಕ್ಕೆ ಫುಲ್ ಪವರ್ ಅಂತ ಘೋಷಣೆಯನ್ನು ಸಹ ಮಾಡ್ಬಿಟ್ಟಿದೆ. ಇನ್ನು ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಎಲ್ಲೇ ಏನೇ ಹಿಂಸೆಗಳಾದ್ರೂ ಕೇವಲ 30 ನಿಮಿಷಗಳ ಒಳಗೆ ಆಕ್ಷನ್ ಮಾಡಬೇಕು ಅಂದಿರೋದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2,55,000ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರನ್ನು ಇಳಿಸಿರೋದು. ಟಿಎಂಸಿ ಗೂಂಡಾಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಕಮಕ್ ಅನ್ನಂಗಿಲ್ಲ. ಎಡಮುರಿಗೆ ಕಟ್ಟಿ ಜೀಪ್ ಹತ್ಸಿ ಕಂಬಿಯಿಂದ ಹಾಕಲಾಗುತ್ತೆ. ಇಷ್ಟೆಲ್ಲ ಆಗೋದಕ್ಕೆ ಟೈಮ್ ಎಷ್ಟು ಗೊತ್ತಾ? ಕೇವಲ 30 ನಿಮಿಷದೊಳಗೆ ಆಗ್ಬೇಕು ಅಂತ ಚುನಾವಣಾ ಆಯೋಗ ಹೇಳಿರೋದು. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನವರು ಎಷ್ಟರ ಮಟ್ಟಿಗೆ ಬೀದಿ ವಿರುದ್ಧ ಫೈಟ್ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಮಾತ್ರ ಗಾಯಗೊಂಡ ಸಿಂಹದ ರೀತಿ ಮಮತಾ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ. ಮಮತಾ 3 ಬಾರಿ ಎಲೆಕ್ಷನ್ ಗೆದ್ದಿದ್ದು ಗೂಂಡಾಗರ್ದಿ ಮಾಡಿ, ಈ ಬಾರಿ ಏನಾದ್ರೂ ಸ್ಟ್ರಿಕ್ಟ್ ಆಗಿ ಎಲೆಕ್ಷನ್ ನಡೀಲಿಲ್ಲ ಅಂದ್ರೆ ಮತ್ತೆ ಅದೇ ಮುಂದುವರಿಯುತ್ತೆ ಅಂತ ಎಚ್ಚರಿಸ್ತಾರೆ ಅಧೀರ್ ರಂಜನ್ ಚೌಧರಿ. ನಾನು 91 ಲಕ್ಷ ವೋಟ್ಗಳನ್ನ ಡಿಲೀಟ್ ಮಾಡಲಾಗಿದೆ ಅಂದೆ. ಇದರಲ್ಲಿ ಅಲ್ಪಸಂಖ್ಯಾತ ಬಾಹುಳ್ಯ ಕ್ಷೇತ್ರ ಮುರ್ಷಿದಾಬಾದ್ ಒಂದರಲ್ಲೇ 4,55,000 ವೋಟ್ಗಳು ಡಿಲೀಟ್ ಆಗಿರೋದು. ದಕ್ಷಿಣ ಪರಗಣ ಮಾಲ್ಡಾದಲ್ಲೂ ಇಷ್ಟೇ ಮತಗಳು ಹೆಚ್ಚು ಕಡಿಮೆ ಡಿಲೀಟ್ ಆಗಿರೋದು. ಮಮತಾ ಬ್ಯಾನರ್ಜಿ ಅವರನ್ನ ಸುವೇಂದು ಅಧಿಕಾರಿ ನಂದಿಗ್ರಾಮದಲ್ಲಿ ಸೋಲಿಸಿದ್ರಲ್ಲ, ಅಲ್ಲಿ ಡಿಲೀಟ್ ಆಗಿರತಕ್ಕಂತಹ ವೋಟ್ಗಳಲ್ಲಿ 95% ಅಲ್ಪಸಂಖ್ಯಾತರದ್ದು. ಮಮತಾ ಬ್ಯಾನರ್ಜಿಗೆ ಭಯ ಆಗದೆ ಇರೋದಕ್ಕೆ ಕಾರಣನೇ ಇಲ್ಲ. ನಿಂತ ನೆಲ ಕುಸಿದೇ ಇರುತ್ತಾ? ಕಳೆದ ಚುನಾವಣೆಯಲ್ಲಿ ನಾನು ಈ ಹಿಂದೆ ಹೇಳಿದಂತೆ ಟಿಎಂಸಿ ಗೆದ್ದಂತಹ 57 ಸ್ಥಾನಗಳಲ್ಲಿ ಬಿಜೆಪಿಗೂ ಟಿಎಂಸಿಗೂ ಇದ್ದ ಗೆಲುವಿನ ಅಂತರ ಎಷ್ಟು ಗೊತ್ತಾ? ಕೇವಲ 3ರಿಂದ 8,000 ವೋಟ್ಗಳು. ಡಿಲೀಟ್ ಆಗಿರೋ ವೋಟ್ಗಳ ಸಂಖ್ಯೆ ಎಷ್ಟು? 91 ಲಕ್ಷ. ಇನ್ನ ಎಲೆಕ್ಷನ್ ರಿಸಲ್ಟ್ ಏನಾಗಬಹುದು ಯೋಚನೆ ಮಾಡಿ. ಅಷ್ಟೇ ಅಲ್ಲ, ಸಿಆರ್ಪಿಎಫ್ ನ 250 ಹೆಚ್ಚುವರಿ ಕಂಪನಿಗಳನ್ನ ಪಶ್ಚಿಮ ಬಂಗಾಳಕ್ಕೆ ಕಳಿಸಲಾಗಿದೆ. ಈಗ ಆಲ್ರೆಡಿ 2,555 ಸಿಆರ್ಪಿಎಫ್ ಕಂಪನಿಗಳು ಪಶ್ಚಿಮ ಬಂಗಾಳದಲ್ಲಿ ಜಾಂಡಾ ಹೂಡಿದಾವೆ. ಆ 2,555 ಪ್ಲಸ್ 250 ಕೂಡ್ಬಿಟ್ಟು ಮಲ್ಟಿಪ್ಲೈ ಬೈ 100 ಮಾಡಿ 2.25 ಲಕ್ಷ ಸಿಆರ್ಪಿಎಫ್ ಯೋಧರು ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡ್ತಾ ಇರೋದೀಗ. ಇದು ಪಶ್ಚಿಮ ಬಂಗಾಳ ಪೊಲೀಸರ 1 to 2. ಇನ್ನು ಗೂಂಡಾಗರ್ದಿ, ಹಿಂಸೆ ಇದ್ಯಾವುದಕ್ಕೂ ಅವಕಾಶನೇ ಇಲ್ಲ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.